ನಾ ಹೋಗಲ್ಲ. ಹೋಗಲ್ವಾ? ನಾ ಹೋಗ್ತೀನಿ. ಹೋಗ್ತೀರಾ? ಅಯ್ಯೋ, ನಿಮ್ಮಿಬ್ರ ಮಧ್ಯೆ ಸಿಕ್ಕಾಕೊಳ್ಳಿ. ನಾನು ಒದ್ದಾಡ್ತಿದ್ದೀನಿ. ನೀವಿಬ್ರು ಏನಾರು ಮಾಡ್ಕೊಳ್ಳಿ, ನನ್ನನ್ನು ಬಿಟ್ಬಿಡಿ. ಪಾರ್ವತಿ ಅವರೇ, ಏನಿದು ಹುಡುಗಾಟ? ಯಾರಾದ್ರೂ ನೋಡಿದ್ರೆ ಅಷ್ಟೇ. ಅಲ್ಲ, ನಿಂಗೆ ಇದೊಂದು ಡೈಲಾಗ್ ಬಿಟ್ರೆ ಬೇರೆ ಯಾವುದು ಬರಲ್ವಾ? ಯಾವಾಗ ನೋಡ್ರು ಇದೊಂದೇ ಹೇಳ್ತಿರ್ತೀಯಲ್ಲ. ಮತ್ತಿನ್ನೇನು ಹೇಳಿ? ಐ ಲವ್ ಯು, ಐ ಲವ್ ಯು. ಅದನ್ನು ಎಷ್ಟೊಂದು ಸರಿ ಹೇಳಿದ್ದೀನಲ್ಲ. ಆದರೂ ನಿನ್ನ ಬಾಯಿಂದ ಯಾರಾದರೂ ನೋಡಿದ್ರೆ ಅನ್ನೋದಕ್ಕಿಂತ ಐ ಲವ್ ಯು ಅನ್ನೋ ವರ್ಡ್ ಕೇಳೋಕ್ಕೆ ಖುಷಿ ಆಗುತ್ತೆ. ಪದೇ ಪದೇ ಕೇಳ್ತಾನೇ ಇರಬೇಕು ಅನ್ಸುತ್ತೆ. ಎಷ್ಟು ಸಲ ಕೇಳಿದ್ರು ಬೋರೇ ಆಗಲ್ಲ. ಅದಕ್ಕೆ ಈಗ ನಿನ್ನ ಬಾಯಿಂದ ಆ ಪದ ಕೇಳಬೇಕು ಅನ್ನಿಸ್ತಾ ಇದೆ. ಪ್ಲೀಸ್ ಹೇಳ್ತೀಯಾ ಒಂದ್ಸಲ? ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ಅದೇನದು ಹೊತ್ತು ಗೊತ್ತು? ಕೇಳೋದಕ್ಕೆ ವಿಚಿತ್ರವಾಗಿದೆ. ನೀನು ಹಳ್ಳಿಲಿ ಹುಟ್ಟು ಬೆಳೆದಿದ್ರೆ ತಾನೆ ನಮ್ಮ ಹಳ್ಳಿ ಸೊಗಡಿನ ಗಂಧ ಗಾಳಿ ಏನು ಅಂತ ಗೊತ್ತಾಗೋದು. ನಿನಗೆ ಬಾರಿ ಗೊತ್ತಾ? ಗೊತ್ತಿದ್ದಕ್ಕೆ ಹೇಳಿದ್ದು. ಸರಿ ಸರಿ, ಈಗ ಪ್ಲೇಟ್ ಚೇಂಜ್ ಮಾಡಬೇಡ. ನನ್ನ ಮೂಡ್ ಹಾಳು ಮಾಡಿದೆ. ಈಗ ಐ ಲವ್ ಯು ಅಂತ ಹೇಳಿ. ಐ ಲವ್ ಯು. ಜನ ನೀನು ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ನಮ್ಮ ಮಕ್ಕಳು ಅವ್ರನ್ನ ತಡೀತಾರೆ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದೆಯಾ ರಘು? ನಮ್ಮ ಮಕ್ಕಳ ಬಗ್ಗೆ ನನಗೆ ಸಂಪೂರ್ಣ ಕಾನ್ಫಿಡೆನ್ಸ್ ಇದೆ ಅಖಿಲ. ಬಟ್ ಆ ಮಾತುಕತೆಯನ್ನು ತಪ್ಪಿಸೋದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ, ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅದು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ಬೋದಲ್ವಾ? ಬೇಡ ಅಖಿಲ, ನಾವು ಫೋನ್ ಮಾಡಿ ಬೇರೆ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದು ಬೇಡ. ಏನೇ ವಿಷಯ ಇದ್ದರೂ ಅವರೇ ಫೋನ್ ಮಾಡ್ತಾರೆ. ಸತ್ಯ, ಅವ್ರಿಗೆ ಯಾವ ಸಮಸ್ಯೆನೂ ಬರದೇ ಹೋದರೆ ಸಾಕು. ದೇವ್ರೆ, ಅವ್ರು ಅನ್ಕೊಂಡಿರೋ ಕೆಲಸ ಸುಸೂತ್ರವಾಗಿ ನಡೀಲಪ್ಪ. ಈ ಬ್ರೋಕರ್ ಎಲ್ಲಿ ಹೋದ? ಇನ್ನೂ ಬಂದೇ ಇಲ್ವಲ್ಲ. ಗಂಡಿನ ಕಡೆಯವ್ರು ಬರೋ ಸಮಯ ಆಯಿತು. ನಂದಿನ ಕಳ್ಸೋಣ, ಕರ್ಕೊಂಬರ್ಲಿ. ನಂದಿ, ನಂದಿ, ಪಾರ್ವತಿ, ನಂದಿ ಅಲ್ಲಮ್ಮ? ಪಾರ್ವತಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ನನ್ನ ಮಾತು ನನ್ನ ಕಿವಿಗೆ ಬಿತ್ತು ತಾನೆ? ನಂದಿಯಲ್ಲಿ ಬುದ್ಧಿ, ಅದು ಅವರು ಬೇಷ್, ಮೈದನ್ನ ಅವರು ಅಂತ ಬಳಸ್ತಾ ಇದೆಯಮ್ಮ. ಎಂಥ ಸಂಸ್ಕಾರವಂತೆಮ್ಮ ನೀನು. ಹಾಗಾಗಿ ಎಲ್ರಿಗೂ ನೀನು ಅಂದ್ರೆ ಇಷ್ಟ. ನನಗಂತೂ ತುಂಬ ಇಷ್ಟ. ಜನನಿಗೆ ಅಲಂಕಾರ ಎಲ್ಲ ಆಗಿದೆಯಾ? ಹ್ಞೂ ಬುದ್ಧಿ. ನಂದಿನ ಬರೋದು ಕೇಳು. ಅವನೋ ಗಂಡಿನ ಕಡೆಯವ್ನು ಕರ್ಕೊಂಬರ್ಬೇಕು. ನಾನು ಜನನಿನ ಮಾತಾಡ್ಸ್ಕೊಂಬರ್ತೀನಿ.
ಜನನಿ ಜನನಿ ಎಷ್ಟು ಮುದ್ದಾಗಿದೆಯಾ ಮಗಳೇ ನೀನು. ತುಂಬ ಸುಂದರವಾಗಿ ಕಾಣ್ತಾ ಇದೆಯಾ, ತುಂಬ ಸುಂದರವಾಗಿ. ನನ್ನ ಕಣ್ಣೆ ಬೀಳೋ ಹಾಗಿದೆ. ದೃಷ್ಟಿ ತೆಗಿಬೇಕು ನಿನಗೆ. ಈ ವೈಭವನ ನೋಡಕ್ಕೆ ನಿನ್ನ ತಾಯಿ ಇಲ್ವಲ್ಲಮ್ಮ. ಮತ ದೃಷ್ಟಿ ಅವಳು, ಬೇಗ ಹೊರಟೋಗ್ಲಿ. ಮಗಳೇ, ಮದುವೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತುಂಬ ಸುಂದರವಾದಂಥ ಘಟ್ಟ. ಆ ಸಡಗರ, ಆ ಸಂಭ್ರಮ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಇದೊಂಥರ ಉತ್ಸವ ಕಣಮ್ಮ, ಉತ್ಸವ. ನೂರಾರು ಕನಸುಗಳನ್ನು ಕಾಣ್ತಾರೆ. ಕೆಲವರಿಗೆ ಕನಸು ನನಸಾಗತ್ತೆ, ಇನ್ನು ಕೆಲವರಿಗೆ ಕನಸು ಕನಸಾಗಿಯೇ ಉಳಿದು ಹೋಗುತ್ತೆ. ಆದರೆ ನೀನು ತುಂಬ ಅದೃಷ್ಟವಂತೆ. ಹಣ ಇಲ್ಲದೆ ಹೋದರೂ ಕೂಡ ಒಳ್ಳೆ ಮನೆ, ತುಂಬ ಒಳ್ಳೆ ಮನೆತನ, ಹುಡುಗ ವಿದ್ಯಾವಂತ, ಸಂಸ್ಕಾರವಂತ, ನಮ್ಮ ವಂಶಕ್ಕೆ ಹೇಳಿ ಮಾಡಿಸಿದಂಥ ಸಂಬಂಧ. ಮಗಳೇ, ನಿನಗೆ ನಂಬಿಕೆ ಇದೆ ಅಲ್ವಾ? ನಿಮ್ಮಪ್ಪ ನಿನಗೋಸ್ಕರ ಒಳ್ಳೆ ಹುಡುಗನ ಹುಡುಗಿ ಕರ್ಕೊಂಬರ್ತಾನೆ ಅಂತ. ಬೇಷ್. ಪಾರ್ವತಿ, ಮಗುಗೆ ದೃಷ್ಟಿ ತೆಗೆದು ಹಾಕಮ್ಮ. ನಂದಿ ಸಿಕ್ಕದ? ಬುದ್ಧಿ, ಅವ್ರ ಕೊಟ್ಟಿಗೆಲಿದ್ರು, ನೀವು ಕರೆದ್ರಿ ಅಂತ ಹೇಳಿದೀನಿ, ಅವ್ರು ಬರ್ತಾರಂತೆ. ಅವನೇನು ಕೊಟ್ಟಿಗೆಯಲ್ಲಿ ಹುಟ್ಟಿದ್ನೇನಮ್ಮ? 3 ಹೊತ್ತು ಅಲ್ಲೇ ಇರ್ತಾನೆ. ಅವ್ನಿಗೆ ಹೇಳಿದ್ದೀನಿ ಯಾವ ಕೆಲಸನೂ ಮಾಡಬೇಡ, ಕೆಲಸ ಇದೆ ಅಂತ ಹೇಳಿ. ನಂದಿ ನಂದಿ ಸತ್ಯ, ಚಿಕ್ಕೇಶ್ಮಾನ್ರು ಇಲ್ಲೇ ಇದ್ದು ನೀವಿಬ್ರು ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀರೋ ಅಂತ ಭಯ ಆಗಿತ್ತು ನನಗೆ. ನಾ ಇಲ್ಲೇ ಇದ್ದೀನಿ ಪಾರ್ವತಿ. ಅಯ್ಯೋ ಚಿಕ್ಕೇಶ್ಮಾನ್ರೆ, ಯಾವಾಗ್ಲೂ ನಿಮ್ದು ಹುಡುಗಾಟನೆ. ಅಕಸ್ಮಾತ್ ಏನಾದ್ರು ಬುದ್ಧಿಯವ್ರು ನಿಮ್ಮನ್ನು ನೋಡಿದ್ರೆ ಅಷ್ಟೇ ಇವತ್ತು ನಿಮ್ಮ ಕತೆ. ನೀ ಇದೆಯಲ್ಲ ಬಚಾವಮ್ಮ, ನೀ ಇದೆಯಲ್ಲ ಧೈರ್ಯದ ಮೇಲೆ ನಾ ಇಲ್ಲಿದ್ದು. ಅಯ್ಯೋ ಚಿಕ್ಕೇಶ್ಮಾನ್ರೆ, ಇವಾಗ ಬುದ್ಧಿಯವ್ರು ನಿಮ್ಮನ್ನೇ ಹುಡ್ಕೊಂಡು ಹೋದ್ರು, ಹೊರಡಿ. ಸರಿ ಸರಿ. ಒಳ್ಳೆ ಚಿಕ್ಕೇಶ್ಮಾನ್ರು. ಇಷ್ಟೊತ್ತಾದರೂ ಬಂದಿಲ್ಲ, ಬರಬೇಕಾಗಿತ್ತಲ್ಲ. ನೀನು ಏನೇ ತಿಪ್ಪರ್ಲಕ ಹಾಕಿದ್ರು ಜನನಿ ಮದುವೆ ಆಗೋದು ಅಖಿಲ ರಘು ಮಗನ ಜೊತೆಲೇನೆ. ಏನದು ನಗು? ಗಂಡಿನ ಕಡೆಯವ್ರು ಇನ್ನೂ ಬಂದಿಲ್ವಲ್ಲ ಅಂತ ನಾನು ಆತಂಕದಲ್ಲಿದ್ದೀನಿ. ನಿಮ್ಮ ಮುಖದಲ್ಲೇನಪ್ಪ ಇಂಥ ಸಂತೋಷ? ಅವ್ರು ಬರಲ್ಲ, ಮಾತುಕತೆ ನಡೆಯಲ್ಲ. ಏನದು ಗೊಣಗ್ತಾ ಇರೋದು ಅಂತ ಕೇಳಿದೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ನೇರವಾಗಿ ಹೇಳಿಪ್ಪ, ಕೇಳಿಸ್ಕೊಂಡು ನಮ್ಮ ಕಿವಿನೂ ಪಾವನ ಆಗೋಗ್ಲಿ. ವಿರೋಧ ಪಕ್ಷದವ್ರು ಮನೆಯಲ್ಲೇ ಇರ್ತಾರೆ. ನೀನು ಹುಟ್ಟಿದಾಗ ಅದು ಯಾವ ಪುಣ್ಯಾದ ಗೀತಿ ನಿನ್ನ ಬಾಯಲ್ಲಿ ಬೆರಳಿಟ್ಲೋ, ಯಾವಾಗ ನೋಡಿದರೆ ವಟ ವಟ ಅಂತ ಇರ್ತೀಯ. ನಾನು ಹುಟ್ಟೋವಾಗ ತಾವು ಮನೇಲಿ ಇರ್ಲಿಲ್ವೋ? ನಾನು ನೋಡ್ಲಿಲ್ವೋ? ಯಾರು ಬೆರಳು ಹಾಕಿದ್ರು ಅಂತ ತಮಗೆ ಗೊತ್ತಿಲ್ವೋ? ಇಲ್ಲ, ನೀನು ಹುಟ್ಟಿದ ಖುಷಿಲಿ ಊರು ತುಂಬ ಸಿಹಿ ಹಂಚ್ತಾ ಇದ್ದೆ. ಬುದ್ಧಿ ಬಾರಕ್ಕೆ ಹೇಳಿದ್ರಂತೆ. ಏನಯ್ಯ ನಂದಿ, 3 ಹೊತ್ತು ನೀನು ಕೊಟ್ಟಿಗೆಯಲ್ಲೇ ಇರ್ತೀಯಲ್ಲಯ್ಯ. ನಾನು ನಿನ್ಗೆ ಬೆಳಗ್ಗೆನೇ ಹೇಳಿರ್ಲಿಲ್ವಾ? ಗಂಡಿನ ಕಡೆಯವರು ಬರ್ತಾರೆ, ಅವ್ರು ಆ ಚೆಕ್ ಪೋಸ್ಟ್ ಹತ್ರ ಇಳಿದು ಕಾಯ್ತಿರ್ತಾರೆ. ಮನೆಗೆ ಬರೋಕೆ ಅವ್ರಿಗೆ ದಾರಿ ಗೊತ್ತಿಲ್ಲ, ನೀನು ಹೋಗಿ ಕರ್ಕೊಂಡು ಬರಬೇಕು ಅಂತ. ಹೋಗು, ಮೊದಲು ಹೋಗಲ್ಲಿ. ಅದ್ರ ಅವಶ್ಯಕತೆ ಇಲ್ಲ ವೀರಣ್ಣವರೇ. ಇನ್ನು 10 ನಿಮಿಷದಲ್ಲಿ ಅವರೇ ಇಲ್ಲಿಗೆ ಬಂದ್ಬಿಡ್ತಾರೆ. ಈ ಊರಿನಲ್ಲಿ ನಿಮ್ಮ ಮನೆ ಅಡ್ರೆಸ್ ಯಾರು ಕೇಳಿದ್ರು ಹೇಳ್ತಾರೆ. ಪಾಪ ಹುಡುಗನಿಗೆ ಯಾಕೆ ಶ್ರಮ?
ಪರವಾಗಿಲ್ಲಪ್ಪ, ಬರೋರು ನಮ್ಮ ಅತಿಥಿಗಳು, ಅವ್ರನ್ನ ಸ್ವಾಗತ ಮಾಡೋದು ನಮ್ಮ ಕರ್ತವ್ಯ ಅಲ್ವಾ? ನಂದಿ, ನೀನು ಹೋಗಪ್ಪ, ಕರ್ಕೊಂಡು ಬಾ. ಸರಿ ತಾತ. ನಂದೇ ಅವ್ರು ಹೇಳಿದ್ದು ಸರಿ ಇದೆ ಅಲ್ವಾ? ಈ ಊರಲ್ಲಿ ನಮ್ಮನೆ ವಿಳಾಸ ಕಂಡು ಹಿಡಿಯೋದೇನು ಕಷ್ಟವೇ? ಯಾರನ್ನು ಕೇಳಿದ್ರು ಕರ್ಕೊಂಬಂದು ನಮ್ಮನೆ ಬಾಗ್ಲಲ್ಲಿ ಬಿಟ್ಟು ಹೋಗ್ತಾರೆ. ಅವ್ರು ಬರ್ತಾರೆ ಬಿಡು. ಮನೆಯಲ್ಲಿ ಮಾಡೋಕ್ಕೆ ಬೇಕಾದಷ್ಟು ಕೆಲಸ ಇದೆ ನಿನಗೆ, ಹೋಗಿ ಅದನ್ನೆಲ್ಲ ನೋಡು. ಮತ್ತು ಕೊಟ್ಟಿಗೆಗೆ ಮಾತ್ರ ಹೋಗಿ ಸೇರ್ಕೋಬೇಡ, ನನ್ನ ಎದುರು ಕಾಣಿಸ್ಕೋತಾ ಇರಬೇಕು. ಇಲ್ಲೇ ಎಲ್ಲ ಇರು. ಬನ್ನಿ, ತಾವು ಕೂತ್ಕೊಳ್ಳಿ. ಆಗ್ಬೋದು. ಬನ್ನಿ ಬನ್ನಿ. ಉಪಹಾರ ಐತೆ? ಆಯ್ತು ಸರ್. ಯಜಮಾನ್ರೆ, ಈಗೇನು ಮಾಡೋದು? ಚಿಕ್ಕ ಯಜಮಾನ್ರು ಹೊರಗಡೆ ಹೋಗಿ ಗಂಡಿನ ಮನೆಯವ್ರು ಈ ಮನೆಗೆ ಬರೋದನ್ನು ತಡೀತಾರೆ ಅಂತ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ವಿ. ಆದರೆ ಈ ಬ್ರೋಕರ್ ಎಲ್ಲ ಹಾಳು ಮಾಡಿಬಿಟ್ರು. ಬುದ್ಧಿಯವ್ರು ಬೇರೆ ಈ ಮನೆಯಿಂದ ನಾವು ಯಾರೂ ಹೊರಗಡೆ ಹೋಗಂಗಿಲ್ಲ ಅಂತ ಹೇಳಿದ್ದಾರೆ. ಈ ಥರ ಇರೋವಾಗ ನಾವು ಹೇಗೆ ಗಂಡಿನ ಮನೆಯವ್ರು ಈ ಮನೆಗೆ ಬರೋದನ್ನು ತಡೆಯೋಕ್ಕಾಗುತ್ತೆ? ನನಗಂತೂ ತುಂಬ ಭಯ ಆಗ್ತಿದೆ. ಏನು ಮಾಡೋದು ಯಜಮಾನ್ರೆ? ನೀನು ಭಯ ಪಡಬೇಡ ಪಾರ್ವತಿ, ಅವ್ರನ್ನ ನಾನು ಹೋಗಿ ತಡಿತೀನಿ. ಯಜಮಾನ್ರೆ, ನೀವು ಹೋಗ್ತೀರಾ? ಎಲ್ಲರೂ ಹೊರಗೆ ಇದ್ದಾರೆ, ಹೇಗೆ ಹೋಗ್ತೀರಾ? ಪಾರ್ವತಿ, ನಾವು ಬೇರೆ ದಾರಿ ಇಲ್ಲ, ನಾನು ಹೇಗೋ ಬ್ಯಾಲೆನ್ಸ್ ಮಾಡ್ತೀನಿ. ಎಷ್ಟು ಜನ ಬರ್ತಾರೆ ಅಂತ ಗೊತ್ತಾದರೆ ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕು. ನಾನು ಮಾವ ಕಾಫಿ ಅಲ್ಲಿ ಕೊಡಮ್ಮ. ನಂಗೆ ಬೇಡ ತಾಯಿ. ಅಜಯ, ಎಷ್ಟು ಜನ ಬರ್ತಾರೆ ಅಂತ ನನಗೂ ಗೊತ್ತಿಲ್ಲ ವೀರಯ್ಯನವ್ರೆ. ಪರವಾಗಿಲ್ಲ ಬಿಡಿ, ಒಂದು 10 ಜನರು ಊಟ ನಮ್ಮಲ್ಲಿ ಯಾವಾಗಲೂ ಇರುತ್ತೆ. ಹಾಗೆ ಅದು ಗೊತ್ತಿರೋ ವಿಚಾರ ತಾನೇ. ಪರಮೇಶ್ವರ, ಎಲ್ಲಿ ಹೋಗ್ತಾ ಇದೆಯಪ್ಪ? ಬುದ್ಧಿ, ಅದು ಕರೆನ್ಸಿ ಖಾಲಿಯಾಗಿತ್ತು, ಅದಕ್ಕೆ ಹಾಕ್ಸ್ಕೊಂಬರೋಣ ಅಂತ ಹೊರಟಿದ್ದೆ ಬುದ್ಧಿ. ಗಂಡಿನ ಕಡೆಯವರು ಮನೆಗೆ ಬರೋ ಹೊತ್ತಾಯಿತು, ನೀನು ಇರಲಿಲ್ಲ ಅಂದ್ರೆ ಹೇಗಪ್ಪ? ಬುದ್ಧಿ, 1-2 ನಿಮಿಷ ಹೋಗಿ ಹಾಕ್ಸ್ಕೊಂಬಂದ್ಬಿಡ್ತೀನಿ ಬುದ್ಧಿ. ನಿಂತ್ಕೋ. ಬಾಯಿಲಿ. ಏನಪ್ಪ ಪರಮೇಶ್ವರ, ಇದ್ದ ಒಬ್ಬ ಮಗ ದೇಶ ಸೇವೆಗೆ ಹೋಗಿದ್ದಾನೆ, ನೀನು ಆಚೆ ಹೋಗ್ಬಿಟ್ರೆ ಹೇಗಪ್ಪ? ಗಂಡು ಮಕ್ಕಳು ಇಲ್ಲದೆ ಇರೋ ಮನೆ. ನೀನು ನನ್ನ ಮಗ ಇದ್ದ ಹಾಗೆ, ನೀನೇ ಮುಂದೆ ನಿಂತು ಎಲ್ಲ ಕೆಲಸ ಕಾರ್ಯಗಳನ್ನು ನೋಡ್ಕೋಬೇಕು. ನಿನಗೆ ಅಷ್ಟೊಂದು ಅವಸರ ಇತ್ತಾ? ಈ ಫೋನಿಂದಾನೇ ಕರೆ ಮಾಡು, ಹೋಗು. ಸರಿ ಬುದ್ಧಿ.
ಚಿಕ್ಕ ಯಜಮಾನ್ರೆ ದೊಡ್ಡ ಯಜಮಾನ್ರು ಹೋಗೋದನ್ನು ತಡೆದ್ಬಿಟ್ರಲ್ಲ, ಈಗೇನು ಮಾಡೋದು? ಯಜಮಾನ್ರೆ, ಬುದ್ಧಿಯವ್ರು ನಿಮ್ಮನ್ನು ಹೊರಗಡೆ ಹೋಗೋದಕ್ಕೆ ಬಿಡ್ತಿಲ್ಲ. ಈಗ ಏನು ಮಾಡೋದು? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಪಾರ್ವತಿ. ಹುಡುಗನ ಕಡೆಯವ್ರು ಬಂದು ಏನಾದರೂ ಜನನ ಒಪ್ಕೊಂಡ್ರೆ ಆಮೇಲೆ ತುಂಬ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ. ಅದಕ್ಕಿಂತ ಮೊದಲು ನಾವು ಅವ್ರನ್ನ ತಡಿಲೇಬೇಕು ಪಾರ್ವತಿ. ಪ್ಲೀಸ್ ನೀನೇನಾದರೂ ಒಂದು ಐಡಿಯಾ ಕೊಡು. ಹೆದರ್ಕೋಬೇಡಿ, ಇನ್ನೂ ಕಾಲ ಮಿಂಚಿಲ್ಲ. ಹುಡುಗನ ಕಡೆಯವರು ಮನೆಗೆ ಬರೋದನ್ನು ತಡೆಯೋಕ್ಕೆ ಇನ್ನು ಒಂದು ಅವಕಾಶ ಇದೆ. ಏನು ತಾತ ಅದು? ಈಗಲೇ ಅಖಿಲನ್ಗೆ ಫೋನ್ ಮಾಡಿ ವಿಷಯನ ತಿಳಿಸೋ. ಯೋಚನೆ ಮಾಡಬೇಡ, ಬೇಗ ಫೋನ್ ಮಾಡು. ಸರಿ ತಾತ. ಅಖಿಲ, ಆದಿತ್ಯ ಕಾಲ್ ಮಾಡಿದ್ದಾನೆ. ಆದಿ, ಹೇಳು ಮಗನೇ, ಏನಾಯ್ತು? ಜನನಿ ನೋಡೋಕ್ಕೆ ಹುಡುಗನ ಕಡೆಯವ್ರು ಬಂದಿಲ್ಲ ತಾನೇ? ಅವ್ರನ್ನ ನೀವು ತಡೆದ್ರಾ? ಹೇಗೆ ಮಾಡಿದ್ರಿ? ಇಲ್ಲಮ್ಮ, ನಮ್ಮಿಂದ ಅದಾಗಲಿಲ್ಲ. ಹುಡುಗನ ಕಡೆಯವ್ರು ಬರ್ತಾ ಇದ್ದಾರೆ. ಅಪ್ಪ ದೇವ್ರೆ, ಏನು ಇಂಥ ಕೆಲಸ ಆಗೋಯ್ತಲ್ಲ. ಆ ಬ್ರೋಕರು ಚಿಕ್ಕ ಯಜಮಾನ್ರು ಮನೆಯಿಂದ ಹೊರಗಡೆ ಬರಕ್ಕೆ ಬಿಡಲಿಲ್ಲ, ಜನನಿಯವರಪ್ಪ ದೊಡ್ಡ ಯಜಮಾನ್ರು ಮನೆಯಿಂದ ಆಚೆ ಬರಕ್ಕೆ ಬಿಡಲಿಲ್ಲ. ಈಗ ಏನು ಮಾಡೋದು? ಅಕಸ್ಮಾತ್ ಗಂಡಿನ ಕಡೆಯವ್ರು ಏನಾದ್ರು ಮನೆಗೆ ಬಂದ್ಬಿಟ್ರೆ ನಾನೇ ಏನಾದರೂ ಪ್ಲಾನ್ ಮಾಡಿ ತಡೆದು ಬಿಡ್ಲಾ? ಬೇಡ ಬೇಡ ಬೇಡ, ಆಮೇಲೆ ನಾನೇನೋ ಮಾಡೋಕ್ಕೆ ಹೋಗೋದು, ಅದು ಇನ್ನೊಂದೇನೋ ಆಗೋದು, ಜನನಿಯವ್ರ ಅಪ್ಪಂಗೆ ಗೊತ್ತಾಗೋದು. ಬೇಡ ಬೇಡ ಬೇಡ, ಇವೆಲ್ಲ ಏನು ಯೋಚನೆ ಮಾಡೋದೇ ಬೇಡ. ಅಪ್ಪ ಮಾದೇಶ್ವರ, ನೀನೇ ಏನಾದ್ರು ಒಂದು ದಾರಿ ತೋರಿಸು ತಂದೆ. ಆದಿ, ಏನು ಹೇಳ್ತಿದ್ಯಾ? ಯಾಕೆ ಅವ್ರನ್ನ ತಡೀಲಿಲ್ಲ? ನನ್ನನ್ನಾಗಲಿ ಪ್ರೀತುನಾಗಲಿ ಮನೆಯಿಂದ ಆಚೆ ಹೋಗಿ ಜನಿನವ್ರ ತಂದೆ ಬಿಡ್ತಾ ಇಲ್ಲಮ್ಮ. ಅಂದರೆ ಅವ್ರಿಗೇನಾದರೂ ನಿಮ್ಮ ಪ್ಲ್ಯಾನ್ ಗೊತ್ತಾಯ್ತಾ? ಇಲ್ಲ ಅಮ್ಮ. ಮತ್ತೆ ಯಾಕೆ ಹೊರಗೆ ಹೋಗಕ್ಕೆ ಬಿಟ್ಟಿಲ್ಲ? ಹುಡುಗನ ಕಡೆಯವ್ರನ್ನ ಕರ್ಕೊಂಬರ್ತೀನಿ ಅಂತ ಹೊರಟಿದ್ದು ಪ್ರೀತುನ ಬೇಡ ಅಂತ ತಡೆದ್ರು. ನಾನು ರೀಚಾರ್ಜ್ ಮಾಡೋರು ನೆಪ ಹೇಳಿ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಹುಡುಗನ ಕಡೆಯವ್ರು ಬರುವಾಗ ನೀನು ಯಾಕೆ ಹೊರಗಡೆ ಹೋಗ್ತೀಯ ಅಂತ ನನ್ನನ್ನು ತಡೆದ್ರಮ್ಮ. ಇವಾಗ ನೀವೇ ಏನಾದರೂ ಮಾಡಬೇಕಮ್ಮ. ಆದಿತ್ಯ, ಅಪ್ಪ, ಡೋಂಟ್ ವರಿ, ಗಾಬರಿ ಆಗಬೇಡ, ನಾವಿದ್ದೀವಿ. ಹುಡುಗನ ಕಡೆಯವ್ರ ಡೀಟೇಲ್ಸ್ ಸ್ವಲ್ಪ ಹೇಳ್ತೀಯಾ? ಸರಿನಪ್ಪ, ನಾನು ಹ್ಯಾಂಡಲ್ ಮಾಡ್ತೀನಿ. ಪ್ರೀತುಗೆ ಧೈರ್ಯ ಹೇಳು. ಆಯ್ತಪ್ಪ. ಅಯ್ಯೋ, ಕೊನೆ ಗಳಿಗೆಯಲ್ಲಿ ಏನಾಗುತ್ತೋ ಅಂತ ತುಂಬ ಟೆನ್ಷನ್ ಆಗ್ತಿದೆ ರಘು. ಎಲ್ಲ ಒಳ್ಳೇದಾಗುತ್ತೆ, ಡೋಂಟ್ ವರಿ. ಗಾಬರಿ ಆಗಬೇಡಪ್ಪ, ನಿಮ್ಮ ಅಪ್ಪ ಅಮ್ಮ ಈ ಕೆಲಸ ಮಾಡೇ ಮಾಡ್ತಾರೆ.